ನಮಸ್ಕಾರ ವೀಕ್ಷಕರೇ. ಅದು ಮೇ 27, 1997. ಜಪಾನ್ ದೇಶದ ಇತಿಹಾಸದಲ್ಲಿ ಎಂದೂ ಮರೆಯಲಾಗದ ಕರಾಳ ದಿನ. ಅಲ್ಲಿನ ಟೈನೋಹಾಟಾ ಜೂನಿಯರ್ ಸ್ಕೂಲ್ನಲ್ಲಿ ಕೆಲಸ ಮಾಡುವ ಒಬ್ಬ ಜಾನಿಟರ್, ಅಂದ್ರೆ ಶಾಲೆಯ ಸ್ವಚ್ಛತೆ ಮತ್ತು ನಿರ್ವಹಣೆ ನೋಡಿಕೊಳ್ಳುವ ವ್ಯಕ್ತಿ, ಪ್ರತಿದಿನದಂತೆ ಅಂದು ಬೆಳಿಗ್ಗೆ ಬೇಗ ಎದ್ದು ಶಾಲೆಯ ಕಡೆ ನಡೆದು ಹೋಗುತ್ತಿದ್ದನು. ಅವನ ಮನೆ ಶಾಲೆಯ ಹತ್ತಿರದಲ್ಲೇ ಇದ್ದುದರಿಂದ ಅವನು ಸಾಮಾನ್ಯವಾಗಿ ನಡೆದುಕೊಂಡೇ ಹೋಗುತ್ತಿದ್ದನು. ಆದರೆ ಅಂದು ಆ ಶಾಲೆ ಇರುವ ರಸ್ತೆಗೆ ಕಾಲಿಟ್ಟಾಗ ಅವನ ಕಣ್ಣಿಗೆ ಒಂದು ವಿಚಿತ್ರ ದೃಶ್ಯ ಬಿತ್ತು. ರಸ್ತೆಯ ಮಧ್ಯದಲ್ಲಿ ಒಂದು ಪಾರಿವಾಳ ಸತ್ತು ಬಿದ್ದಿತ್ತು. ಆದರೆ ಅದು ಸಾಧಾರಣವಾಗಿ ಸತ್ತಂತೆ ಕಾಣುತ್ತಿರಲಿಲ್ಲ. ಯಾರೋ ಉದ್ದೇಶಪೂರ್ವಕವಾಗಿ ಅದರ ತಲೆಯನ್ನು, ರೆಕ್ಕೆಗಳನ್ನು ಅತ್ಯಂತ ಕ್ರೂರವಾಗಿ ಕಿತ್ತುಹಾಕಿದಂತೆ ಕಾಣುತ್ತಿತ್ತು. ಯಾರೋ ಅದನ್ನು ಹಿಂಸಿಸಿ ಕೊಂದಂತಿತ್ತು. ಅದನ್ನು ನೋಡಿ ಅವನಿಗೆ ಸ್ವಲ್ಪ ವಿಚಿತ್ರ ಎನಿಸಿದರೂ ಹೆಚ್ಚು ಯೋಚಿಸದೆ ಮುಂದೆ ನಡೆದ. ಆದರೆ ಸ್ವಲ್ಪ ದೂರ ಹೋದ ಮೇಲೆ ಅವನು ಕಂಡ ದೃಶ್ಯ ಅವನ ಬೆನ್ನೆಲುಬಿನಲ್ಲಿ ಚಳಿ ಹುಟ್ಟಿಸಿತು. ಅಲ್ಲಿ 2 ಬೆಕ್ಕುಗಳು ಸತ್ತು ಬಿದ್ದಿದ್ದವು. ಅವುಗಳ ದೇಹವನ್ನು ಯಾರೋ ಕತ್ತರಿಸಿ ತುಂಡು ತುಂಡು ಮಾಡಿದಂತೆ ಕಾಣುತ್ತಿತ್ತು. ಇದು ಏನಾಗುತ್ತಿದೆ ಎಂದು ಅಚ್ಚರಿಪಟ್ಟುಕೊಂಡು ಅವನು ಶಾಲೆಯ ಕಡೆ ನಡೆದು ಹೋಗುತ್ತಿದ್ದನು. ಆದರೆ ಮುಂದೆ ಅವನಿಗೆ ಇನ್ನೂ ದೊಡ್ಡ ಶಾಕ್ ಕಾಯುತ್ತಿತ್ತು. ಶಾಲೆಯ ಗೇಟ್ ಹತ್ತಿರ ಬಂದಾಗ ಅವನು ಗೇಟ್ಗೆ ಏನೋ ಕಪ್ಪು ಬಣ್ಣದ ಚೆಂಡಿನಂತೆ ಒಂದು ವಸ್ತು ನೇತಾಡುತ್ತಿರುವುದನ್ನು ನೋಡಿದ. ದೂರದಿಂದ ಅದು ಸ್ಪಷ್ಟವಾಗಿ ಕಾಣಲಿಲ್ಲ. ಅದಕ್ಕಾಗಿ ಅವನು ಹತ್ತಿರ ಹೋಗಿ ನೋಡಿದ. ಆ ಕ್ಷಣದಲ್ಲಿ ಅವನಿಗೆ 1 ನಿಮಿಷ ಉಸಿರೇ ಬಾರದಂತಾಯಿತು. ಅವನು ನೋಡಿದ್ದು ಪಾರಿವಾಳವೂ ಅಲ್ಲ, ಬೆಕ್ಕೂ ಅಲ್ಲ, ಅಥವಾ ಯಾವುದೇ ಚೆಂಡೂ ಅಲ್ಲ. ಅದು ಒಂದು ಚಿಕ್ಕ ಹುಡುಗನ ಕತ್ತರಿಸಿದ ತಲೆಯಾಗಿತ್ತು. ಹೌದು, ಒಬ್ಬ ಚಿಕ್ಕ ಬಾಲಕನ ತಲೆಯನ್ನು ದೇಹದಿಂದ ಬೇರ್ಪಡಿಸಿ ಶಾಲೆಯ ಗೇಟ್ಗೆ ನೇತಾಡಿಸಿದ್ದರು. ಇದಕ್ಕಿಂತ ಭಯಾನಕ ಸಂಗತಿ ಇನ್ನೊಂದಿತ್ತು. ಆ ತಲೆಗೆ ಕಣ್ಣುಗಳೇ ಇರಲಿಲ್ಲ. ಆ ಬಾಲಕನ 2 ಕಣ್ಣುಗಳನ್ನು ಯಾರೋ ಕ್ರೂರವಾಗಿ ಕಿತ್ತು ಹಾಕಿದ್ದರು. ಅಷ್ಟೇ ಅಲ್ಲ, ಆ ಬಾಲಕನ ಬಾಯಿಯನ್ನು ಒಂದು ಕಿವಿಯಿಂದ ಇನ್ನೊಂದು ಕಿವಿಯವರೆಗೆ ಹರಿದು ಹಾಕಿದ್ದರು. ಮತ್ತೊಂದು ಭಯಾನಕ ವಿಷಯವೇನೆಂದರೆ, ಆ ಬಾಲಕನ ರಕ್ತಸಿಕ್ತ ಬಾಯಿಯೊಳಗೆ ಒಂದು ಪತ್ರವನ್ನು ತುರುಕಲಾಗಿತ್ತು. ತಕ್ಷಣವೇ ಈ ವಿಷಯವನ್ನು ಪೊಲೀಸರಿಗೆ ತಿಳಿಸಲಾಯಿತು. ಪೊಲೀಸರು ಸ್ಥಳಕ್ಕೆ ಬಂದು ತನಿಖೆ ಆರಂಭಿಸಿದಾಗ ಅವರಿಗೆ ತಿಳಿದುಬಂದ ಸತ್ಯವೆಂದರೆ, ಆ ತಲೆ 3 ದಿನಗಳಿಂದ ಕಾಣೆಯಾಗಿದ್ದ 11 ವರ್ಷದ ಬಾಲಕ ಜೂನ್ ಹಾಸೆಯದ್ದಾಗಿತ್ತು. ಪೊಲೀಸರು ಆ ಬಾಲಕನ ಬಾಯಿಯಲ್ಲಿದ್ದ ಪತ್ರವನ್ನು ತೆಗೆದು ನೋಡಿದರು. ಅದರಲ್ಲಿರುವ ಅಕ್ಷರಗಳು ಕೆಂಪು ಮಸಿಯಲ್ಲಿ ಬರೆಯಲ್ಪಟ್ಟಿದ್ದವು. ಆ ಪತ್ರದಲ್ಲಿ ಹೀಗೆ ಬರೆಯಲಾಗಿತ್ತು: ಇದು ನನ್ನ ಆಟದ ಆರಂಭ ಮಾತ್ರ. ನನ್ನನ್ನು ತಡೆಯಲು ಪೊಲೀಸರಿಗೆ ಸವಾಲು ಹಾಕುತ್ತೇನೆ. ನನಗೆ ಮನುಷ್ಯರು ಸಾಯುವುದನ್ನು ನೋಡಲು ಇಷ್ಟ. ಕೊಲೆ ಮಾಡುವುದರಲ್ಲಿ ಒಂದು ವಿಚಿತ್ರ ರೋಮಾಂಚನವಿದೆ. ಅದು ನನಗೆ ತುಂಬಾ ಇಷ್ಟ. ಆ ಪತ್ರದ ಕೆಳಗೆ ತಪ್ಪಾದ ಇಂಗ್ಲಿಷ್ ಅಕ್ಷರಗಳಲ್ಲಿ ಸ್ಕೂಲ್ ಕಿಲ್ಲರ್ ಎಂದು ಬರೆದು ಸಕಾಕಿಬಾರಾ ಸೇಟೋ ಎಂಬ ಹೆಸರಿನೊಂದಿಗೆ ಸಹಿ ಮಾಡಲಾಗಿತ್ತು. ಆ ಸಹಿಯಲ್ಲಿ ಒಂದು ಎಕ್ಸ್ ಗುರುತಿತ್ತು. ಇದು ಅಮೆರಿಕಾದ ಪ್ರಸಿದ್ಧ ಸೀರಿಯಲ್ ಕಿಲ್ಲರ್ ಝೋಡಿಯಾಕ್ ಕಿಲ್ಲರ್ ಬಳಸುತ್ತಿದ್ದ ಗುರುತನ್ನು ಹೋಲುತ್ತಿತ್ತು. ಸಂಪೂರ್ಣ ನಗರದಲ್ಲಿ ಈಗ ಒಂದೇ ಪ್ರಶ್ನೆ: ಈ ಸಕಾಕಿಬಾರಾ ಸೇಟೋ ಯಾರು? ತನಿಖೆ ಮುಂದುವರಿಸಿದ ಪೊಲೀಸರಿಗೆ ಶಾಲೆಯಿಂದ ಸ್ವಲ್ಪ ದೂರವಿರುವ ಪರ್ವತದ ನೀರಿನ ಟ್ಯಾಂಕ್ ಬಳಿ ಜೂನ್ನ ದೇಹ ಪತ್ತೆಯಾಯಿತು. ಪೋಸ್ಟ್ಮಾರ್ಟಂ ವರದಿಯ ಪ್ರಕಾರ ಜೂನ್ ಕಾಣೆಯಾದ ಮೇ 24ರಂದೇ ಕೊಲೆಯಾಗಿದ್ದ. ಪೊಲೀಸರು ಮೊದಲು ಈ ಕೃತ್ಯವನ್ನು 30 ರಿಂದ 40 ವರ್ಷದ ವ್ಯಕ್ತಿ ಮಾಡಿರಬಹುದು ಎಂದು ಅಂದಾಜಿಸಿದ್ದರು. ಆದರೆ ಜೂನ್ 6ರಂದು ಒಂದು ಸ್ಥಳೀಯ ಪತ್ರಿಕಾ ಕಚೇರಿಗೆ 3 ಪುಟಗಳ ಪತ್ರ ಬಂತು. ಕೆಂಪು ಮಸಿಯಲ್ಲಿ ಬರೆಯಲ್ಪಟ್ಟಿದ್ದ ಆ ಪತ್ರದಲ್ಲಿ ಕೊಲೆಗಾರ ತನ್ನ ನೋವು ಕಡಿಮೆಯಾಗಲು ಕೊಲೆ ಮಾಡುವುದೇ ದಾರಿ ಎಂದು ಬರೆದಿದ್ದ. ಅಷ್ಟೇ ಅಲ್ಲ, ಜಪಾನ್ನ ಶಿಕ್ಷಣ ವ್ಯವಸ್ಥೆಯೇ ತನ್ನನ್ನು ರಾಕ್ಷಸನನ್ನಾಗಿ ಮಾಡಿತು ಎಂದು ದೂರಿದ್ದ. ಈ ನಡುವೆ ಪತ್ರಿಕೆಯವರು ಅವನ ಹೆಸರನ್ನು ತಪ್ಪಾಗಿ ಮುದ್ರಿಸಿದಾಗ ಅವನು ಮತ್ತೊಂದು ಪತ್ರ ಬರೆದು, ಇನ್ನೊಮ್ಮೆ ಹೆಸರನ್ನು ತಪ್ಪಾಗಿ ಬರೆದರೆ ಪ್ರತಿ ವಾರ ನಾನು 3 ತರಕಾರಿಗಳು, ಅಂದರೆ ಮನುಷ್ಯರನ್ನು ಕೊಲ್ಲುತ್ತೇನೆ ಎಂದು ಬೆದರಿಕೆ ಹಾಕಿದ್ದ. ಇಡೀ ನಗರ ಭಯದಲ್ಲಿ ಬದುಕುತ್ತಿರುವಾಗ ಪೊಲೀಸರಿಗೆ ಫೆಬ್ರವರಿಯಲ್ಲಿ ನಡೆದ ಹಳೆಯ ಘಟನೆ ಒಂದು ನೆನಪಾಯಿತು. ಅಂದು 2 ಬಾಲಿಕೆಯರ ಮೇಲೆ ಹ್ಯಾಮರ್ನಿಂದ ದಾಳಿಯಾಗಿತ್ತು. ಆ ಬಾಲಿಕೆಯಲು ದಾಳಿ ಮಾಡಿದವನು 14 ರಿಂದ 16 ವರ್ಷದ ಹೈಸ್ಕೂಲ್ ವಿದ್ಯಾರ್ಥಿಯಂತೆ ಕಾಣುತ್ತಿದ್ದನು ಎಂದು ಹೇಳಿದ್ದರು. ಇದೇ ಸುಳಿವಿನ ಮೇಲೆ ತನಿಖೆ ನಡೆಸುತ್ತಿರುವಾಗ ಒಬ್ಬ ಹೈಸ್ಕೂಲ್ ಶಿಕ್ಷಕಿ ಪೊಲೀಸರಿಗೆ ಕರೆ ಮಾಡಿ ತನ್ನ ಶಾಲೆಯ ಒಬ್ಬ ವಿದ್ಯಾರ್ಥಿ ತನ್ನ ನೋಟ್ಬುಕ್ನಲ್ಲಿ ಅತ್ಯಂತ ವಿಚಿತ್ರ ಮತ್ತು ಭಯಾನಕ ವಿಷಯಗಳನ್ನು ಬರೆಯುತ್ತಿದ್ದಾನೆ ಎಂಬ ಮಾಹಿತಿ ನೀಡಿದರು. ಪೊಲೀಸರು ಆ 14 ವರ್ಷದ ಹುಡುಗನನ್ನು ವಿಚಾರಣೆ ಮಾಡಿದಾಗ ಸಿಕ್ಕಿದ್ದು ಶಾಕಿಂಗ್ ಸತ್ಯ. ಅವನು ಯಾವುದೇ ಹಿಂಜರಿಕೆಯಿಲ್ಲದೆ, ಹೌದು, ಜೂನ್ನನ್ನು ನಾನೇ ಕೊಂದೆ ಎಂದು ಸಲೀಸಾಗಿ ಒಪ್ಪಿಕೊಂಡ. ಆ ಹುಡುಗ ಜೂನ್ನ ಪಕ್ಕದ ಮನೆಯವನೇ ಆಗಿದ್ದ. ಅವನ ಮನೆ ಶೋಧಿಸಿದಾಗ ಸಿಕ್ಕ ಡೈರಿಯಲ್ಲಿ ಅವನ ಕ್ರೂರತೆಯ ಕರಾಳ ಇತಿಹಾಸವಿತ್ತು. ಚಿಕ್ಕವನಿದ್ದಾಗ ತನ್ನ ಅಜ್ಜಿಯ ಜೊತೆ ಬದುಕುತ್ತಿದ್ದ ಈತ ಸುಮಾರು 10 ವರ್ಷ ಆಗುತ್ತಿದ್ದಾಗ ಅಜ್ಜಿಯನ್ನು ಕಳೆದುಕೊಂಡು ಸಂಪೂರ್ಣವಾಗಿ ಒಂಟಿಯಾಗಿದ್ದ. ಅವನಿಗೆ ಯಾರಿಂದಲೂ ಸರಿಯಾದ ಪ್ರೀತಿ ಸಿಗಲಿಲ್ಲ. ಈ ಒಂಟೆತನ ಅವನನ್ನು ಒಬ್ಬ ಕ್ರೂರ ರಾಕ್ಷಸನನ್ನಾಗಿ ಮಾರ್ಪಡಿಸಿತ್ತು. ಮೊದಲು ಅವನು ಸಣ್ಣ ಬಸವಣ ಹುಳುಗಳನ್ನು ಕತ್ತರಿಸಿ ಅದರ ಒಳಗಿನ ಅಂಗಗಳನ್ನು ನೋಡಿ ವಿಕೃತ ಸುಖ ಅನುಭವಿಸುತ್ತಿದ್ದ. ನಂತರ ಕಪ್ಪೆಗಳನ್ನು ಸೈಕಲ್ನಿಂದ ತುಳಿಸಿ ಅವು ನರಳುವುದನ್ನು ನೋಡಿ ಆನಂದಿಸುತ್ತಿದ್ದ.
ಪ್ರಾಣಿಗಳ ಹತ್ಯೆ ಅವನಿಗೆ ಸಾಕು ಎನಿಸಿದಾಗ ಮನುಷ್ಯರನ್ನು ಕೊಲ್ಲುವ ಹಪಾಪಿ ಶುರುವಾಯಿತು. ಮೇ 24ರಂದು ಜೂನ್ ಬಳಿ ಹೋಗಿ ಪರ್ವತದ ಮೇಲೆ ನೀಲಿ ಆಮೆ ಇದೆ ಎಂದು ನಂಬಿಸಿ ಕರೆದು ಹೋಗಿ ಅವನನ್ನು ಉಸಿರುಗಟ್ಟಿಸಿ ಕೊಂದ. ಮರುದಿನ ಅವನ ತಲೆಯನ್ನು ಕತ್ತರಿಸಿ ಶಾಲೆಯ ಮುಂದೆ ಇಟ್ಟು ಪೊಲೀಸರಿಗೆ ಸವಾಲು ಹಾಕಿದ. ಜೂನ್ 28, 1997ರಂದು ಜಪಾನ್ನನ್ನು ನಡುಗಿಸಿದ ಈ 14 ವರ್ಷದ ಬಾಲಕನನ್ನು ಪೊಲೀಸರು ಬಂಧಿಸಿದರು. ಆದರೆ ನಿಜವಾದ ಹೋರಾಟ ಶುರುವಾಗಿದ್ದೇ ಅಲ್ಲಿಂದ. ಜಪಾನ್ನ ಕಟ್ಟುನಿಟ್ಟಿನ ಕಾನೂನಿನ ಪ್ರಕಾರ 14 ವರ್ಷದೊಳಗಿನ ಅಪ್ರಾಪ್ತ ವಯಸ್ಕರ ಹೆಸರನ್ನು ಮಾಧ್ಯಮಗಳಲ್ಲಿ ಬಳಸುವಂತಿರಲಿಲ್ಲ. ಹೀಗಾಗಿ ಇಡೀ ಜಗತ್ತಿಗೆ ಅವನು ಕೇವಲ ಬಾಯ್ ಎ ಆಗಿ ಉಳಿದನು. ಅವನಿಗೆ ಯಾವುದೇ ಸಾಮಾನ್ಯ ಜೈಲು ಶಿಕ್ಷೆ ಆಗಲಿಲ್ಲ. ಬದಲಾಗಿ ಅವನನ್ನು ಜೂವಿನೈಲ್ ರಿಫಾರ್ಮ್ ಹೋಮ್ ಅಂದರೆ ಬಾಲಪರಾಧಿಗಳ ಸುಧಾರಣಾ ಕೇಂದ್ರಕ್ಕೆ ಕಳುಹಿಸಲಾಯಿತು. ಅಲ್ಲಿ ಅವನಿಗೆ ಮಾನಸಿಕ ಚಿಕಿತ್ಸೆ ನೀಡಲಾಯಿತು. ಸರಿಸುಮಾರು 7 ವರ್ಷಗಳ ನಂತರ ಅಂದರೆ 2004ರಲ್ಲಿ ಇಡೀ ಜಪಾನ್ ದೇಶದ ವಿರೋಧದ ನಡುವೆಯೂ ಅವನನ್ನು ಸುಧಾರಣಾ ಕೇಂದ್ರದಿಂದ ಬಿಡುಗಡೆ ಮಾಡಲಾಯಿತು. ಒಬ್ಬ ಕ್ರೂರ ಕೊಲೆಗಾರ ಸಮಾಜದಲ್ಲಿ ಸಾಮಾನ್ಯನಂತೆ ತಿರುಗಾಡುವುದು ಜನರಿಗೆ ಇಷ್ಟವಿರಲಿಲ್ಲ. ಆದರೆ ಆಶ್ಚರ್ಯದ ಸಂಗತಿ ಏನೆಂದರೆ 2015ರಲ್ಲಿ ಇವನು ತನ್ನ ಕೃತ್ಯಗಳ ಬಗ್ಗೆ ಝೆಕ್ಕೆ ಎಂಬ ಹೆಸರಿನ ಒಂದು ಪುಸ್ತಕವನ್ನೇ ಬರೆದ. ಆ ಪುಸ್ತಕದಲ್ಲಿ ತಾನು ಯಾಕೆ ಮತ್ತು ಹೇಗೆ ಕೊಲೆ ಮಾಡಿದೆ ಎಂಬ ವಿವರಗಳನ್ನು ಹಂಚಿಕೊಂಡ. ಇದರಿಂದ ಜೂನ್ನ ಪೋಷಕರು ಮತ್ತು ಇಡೀ ದೇಶ ಆಕ್ರೋಶಗೊಂಡಿತು. ಇಂದು ಅವನು ತನ್ನ ಹೆಸರನ್ನು ಬದಲಾಯಿಸಿಕೊಂಡು ಜಪಾನ್ನ ಯಾವುದೇ ಮೂಲೆಯಲ್ಲಿ ಅನಾಮೇಯನಾಗಿ ಬದುಕುತ್ತಿದ್ದಾನೆ. ವೀಕ್ಷಕರೇ, ಒಬ್ಬ 14 ವರ್ಷದ ಬಾಲಕ ಇಷ್ಟು ಕ್ರೂರವಾಗಿ ಬದಲಾಗಲು ಅವನ ಒಂಟಿತನವೇ ಅಥವಾ ಸಮಾಜದ ನಿರ್ಲಕ್ಷ್ಯವೇ? ಇಂದಿಗೂ ಸಕಾಕಿಬಾರಾ ಸೇಟೋ ಎಂಬ ಹೆಸರು ಜಪಾನ್ನ ಪೋಷಕರ ಪಾಲಿಗೆ ಒಂದು ಭಯಾನಕ ಕನಸು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಇನ್ನಷ್ಟು ನಿಜ ಅಪರಾಧ ಕಥೆಗಳಿಗೆ ಕ್ರೈಮ್ ಡೈರಿ ಕನ್ನಡ ನೋಡುತ್ತಿರಿ.